ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಧನುಷ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವಾಗ ನೀವು ನೋಡ್ತಿರೋದು ಮಿರ್ಜಾಮ್ ಕೋಟೆ. ಮಿರ್ಜಾಮ್ ಕೋಟೆಯಲ್ಲಿ ಏನಾಯಿತು ಅಂತಂತಂದರೆ, ಅಲ್ಲಿ ನಮ್ಮ ಕಜಿನ್ಸ್ ಒಬ್ಬರು ಮೈಕ್ ಕೊಟ್ಟರು ನಮಗೆ ಬರ್ತ್ಡೇ ಗಿಫ್ಟಾಗಿ. ಥ್ಯಾಂಕ್ ಯು ಸೊ ಮಚ್ ದಿವ್ಯಾ. ಅಲ್ಲಿಂದ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಎಲ್ಲ ಅದನ್ನ ರೆಡಿ ಮಾಡಿಸ್ಕೊಕ್ಕೆ ಬಂದ್ವಿ. ಅಲ್ಲಿ ಬಂದಷ್ಟರಲ್ಲಿ ಏನಾಯಿತು, ಮೈಕೆಲ್ಲ ಸರಿನೇ ಇತ್ತು, ಮಿಸ್ಸಾಗಿ ಮೈಕು ಆಫ್ ಆಗಿಬಿಟ್ಟಿತ್ತು. ಮಾತಾಡಿದ್ದೆಲ್ಲ ಲೆಸ್ ಆಗಿಬಿಟ್ಟಿತ್ತು. ಅಂದರೆ ಮಾತಾಡಿರೋದು ಏನೂ ಬಂದಿರಲಿಲ್ಲ. ಚೆನ್ನಾಗಿ ಮಾತಾಡಿದ್ವಿ ಅಲ್ಲಿ. ಅದ್ರ ಬಗ್ಗೆ ಏನೇನು ಅಂತೆಲ್ಲ ಹೇಳಿದ್ವಿ. ನಮ್ಮ ಅಕ್ಕ ಪಲ್ಲವಿಯವರು ಹುಡುಕಿ ಅಲ್ಲಿದ್ದೆ ಏನೇನಿದೆ ಇಲ್ಲಿ, ಯಾವ ಕೋಟೆ ಏನು ಎತ್ತ ಅಂತೆಲ್ಲ ನಮ್ಮ ಅಕ್ಕ ಹೇಳಿದ್ರೆ ಅದೆಲ್ಲ ವೀಡಿಯೋ ಮಾಡಿದ್ವಿ. ಅದು ಸೌಂಡು ಆಫ್ ಆಗಿರೋ ಕಾರಣದಿಂದ ಅದು ಯಾವುದೂ ರೆಕಾರ್ಡ್ ಆಗಿಲ್ಲ. ಅದರಿಂದಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ. ಈಗ ಹಾಕಿರೋ ವೀಡಿಯೋಗಳಲ್ಲಿ ತುಂಬ ಚೆನ್ನಾಗಿ ಓಡ್ತಿದೆ. ಇದೇ ರೀತಿ ಬೆಳೆಸಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮಾತ್ರ ನಾವು ಯಾವುದು 1 ಅವರ್ ಬೋಟ್ ಹೋಗೋ ಗಂಟನೂ ಲೆಸ್ ಆಗಿಬಿಟ್ಟಿತ್ತು. 1 ಅವರ್ ಬೋಟ್ಗೆ ಹೋದಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಅದು ಆ ರೀತಿ ಆಗಿದೆ ಅಂತ. ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಕ್ಕನೂ ಮತ್ತು ನಮ್ಮ ಕಜಿನ್ಸ್ ಅಂದರೆ ನಮ್ಮ ಮಾವನ ಮಗಳು ಒಂದು ಫನ್ನಿ ವೀಡಿಯೋ ಮಾಡಿದ್ವಿ. ಆ ಫನ್ನಿ ವೀಡಿಯೋ ನೋಡ್ಕೊಬನ್ನಿ, ಅದಾದಮೇಲೆ ಮಾತಾಡೋಣ. ಫನ್ನಿ ವೀಡಿಯೋ 10 ಗಂಟೆ ಮುಂಚೆ ಕೋಟೆದೊಂದು ವೀಡಿಯೋ ಹಾಕಿದ್ದೀನಿ, ವೀಡಿಯೋ ನೋಡಿ ಗೈಸ್. ಅದಾದಮೇಲೆ ಫನ್ನಿ ವೀಡಿಯೋ ನೋಡಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ದುರ್ಗದಲ್ಲಿ ರಾಮಾಚಾರಿ ಎಲ್ಲಿರ್ತಾನೆ ಅಂತ ಈ ಮಾರ್ಗ್ರೆಟ್ ಗೊತ್ತಿರಲ್ವಾ? ಮುಂದೆ ಜೀವನ ನಾವೀಗ 1 ಅವರ್ ಬೋಟ್ ಬಂದಿದ್ದೀವಿ. ಎಂತ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು. 1 ನಿಮಿಷ ಹೇಳಿ. ದೇವಸ್ಥಾನಕ್ಕೆ ಹೋಗಿ ಬಂದಿರೋ ದೇವರಿಂದ ಮತ್ತೊಬ್ಬಳ ಟೂರಿಸ್ಟ್ ಅನ್ನು ಇನ್ನು ಮತ್ತೆ ಮುಂದೆ ಹೆಚ್ಚಾಗಲಿ ಹೇಳಿ ಅದರಿಂದೋಸ್ಕರ ಪೂಜೆ ಮಾಡ್ತಿದ್ದೀರಾ? ಓಕೆ ಓಕೆ. ಥ್ಯಾಂಕ್ ಯು. ಬಾಹುಬಲಿ ಜಯ. ಥ್ಯಾಂಕ್ ಯು. ಈಗ ಬೋಟ್ ಸ್ಟಾರ್ಟ್ ಆಗಿ ಬೋಟ್ ಅಲ್ಲಿ ಹೋಯ್ತಾ ಇದೀವಿ ನಾವು. ಈಗ ನಾವು 1 ಅವರ್ ಸ್ಟಾರ್ಟ್ ಮಾಡ್ಕೊಂಡು 1 ಅವರ್ದಿಂದ ಹೋಗ್ತಾ ಇದೀವಿ. ಬೋಟಿಂಗ್ ಅಲ್ಲೇ ಹೋಗೋದು. ಬೋಟಿಂಗ್ ಅಲ್ಲಿ ಹೋಗ್ತೀನಿ, ಇಂಡೆಂಟ್ರಲ್ಲಿ ಹೋಗ್ತಾರೆ. ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಅಲ್ಲೊಬ್ರು ಕ್ಯಾಮ್ರಾಮನ್, ಇಲ್ಲೊಬ್ರು ಕ್ಯಾಮ್ರಾಮನ್.
ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ಕೋಪ ತಾಪಾನು ಶಾಪಾನಪ್ಪ ಧೂಪ ಹಾತಾದ ಕಳೆಯೋನಪ್ಪ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ಬಿಡಿ ಬೇಗ. ಅಷ್ಟೇ ಹಾಕಳೆ. ಎಣಿದ ಮುಂದೆ ಹಾಕ್ತಾರಲ್ಲ ಕಂಕಣಕ ನಕ್ಕಣಕ ಕಂಕಣಕ ನಕ್ಕಣಕ ಚಪ್ಪ ಕೂತು. ಇನ್ನು ಏನೋ ಬೇಕಣ. ಬಿರ್ಬಡ್ಡು ಐ ಲವ್ ಯು. ನಮ್ಮ ಮಂಡ್ಯ ಆದ್ಮೇಲೆ ಆನೆ ನೀರಿನಲ್ಲಿ ಬಾತು ಕೋಳಿ. ಫಿಶ್ ತಿಂತಾ ಇದೀವಿ ಗೈಸ್, ಸಖತ್ತಾಗಿದೆ. ಮುರುಡೇಶ್ವರಕ್ಕೆ ಬಂದು ನೀವು ಫಿಶ್ ತಿನ್ನಿ. ಹೇಗಿದೆ? ಓ ಮಾಮ್ಸ್ ಫಿಶ್ ಆಗಿದೆ. ತಿಂತಾ ಇದೀನಿ ಗೈಸ್. ಪೀಸ್ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ನನಗೆ ಚೆನ್ನಾಗಿದೆ. ಒಬ್ಬೊಬ್ರು ಟೇಸ್ಟ್ ಒಂದೊಂದರ ಅಲ್ವಾ? ಹೇಳಿ, ಚೆನ್ನಾಗಿದ್ಯಾ? ಸೂಪರಾ? ಓಕೆ ಮನೆ ಮದ್ದೂರ್ ಮೀನ್ ಚೆನ್ನಾಗಿದ್ಯಾ? ಮುಳ್ಳು ಜಾಸ್ತಿ. ನಿಮ್ ಹೆಸರು ಅಕ್ಕ? ಶಾಂತಲ. ಶಾಂತಲ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಕ್ಕ? ಇದೇ ಮನೆನಾ? ಇಲ್ಲ, ನಮ್ಮ ಮನೆ ದೂರ ಇದೆ. ಹಾ, ಇಲ್ಲಿ ಇಲ್ಲಿ ಕೆಲ್ಸದಲ್ಲಿ ಇಲ್ಲಿ ಇರೋದಾ? ನೀವೊಬ್ರೇನೇ ಇಲ್ಲ ಬೇರೆ ಯಾರು? ಬೇರೆ ಯಾರಿದ್ರು ಇದ್ರೆ ಇಲ್ಲ ನೀವೊಬ್ರೇನಾ? ತಾಯಿಯವರು ಇದ್ದಾರೆ. ಹಾ, ಅವ್ರು ಇವಾಗ ಮನೆಗೆ ಹೋದ್ರು. ಹಾ. ನಾವು ಊಟ ಅಕ್ಕ? ಊಟ ಇಲ್ಲೇ ಮಾಡ್ತೀನಿ. ಒಮ್ಮೊಮ್ಮೆ ಮನೆಗೂ ಹೋಗಿ ಮಾಡ್ತೀನಿ. ಆನಾಗಿದೆ ಅಂತ ಮನೆಗೂ ಹೋಗಿ ಮಾಡ್ತೀನಿ. ಒಂದ್ ನಿಮಿಷ. ಅನ್ಸುತ್ತೆ ನಿಮ್ಗೆ ಮೀನ್ ಡೈಲಿ ತಿಂತಿರಲ್ಲ, ಏನ್ ಬೋರ್ ಆಗಲ್ವಾ ನಿಮ್ಗೆ? ಏನಿಲ್ಲ. ವಾರ ಹಾ, ಆಮೇಲೆ ಡೈಲಿ ಬರೀ ಮೀನ್ ಮಾತ್ರನಾ ಇಲ್ಲ ಅದ್ರ ಜೊತೆ? ರೈಸ್ ಅನ್ನ, ಹಾ. ರೈಸು, ಹಾ, ಮೀನ್ ಸಾರು. ಓಕೆ. ನಮ್ದಾಯ್ತು ಸೋಡ್ ಕೊಡಿ ಅಣ್ಣ, ಜೀರ್ಣ ಆಗ್ಲಿ ಫಸ್ಟ್ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ತಿಂತೀರಾ ಅಕ್ಕ? ಡೈಲಿ ಮೀನ್ ಬೇಕು. ಹೌದಾ? ಯಾ ಆನೆಗುಡ್ಡಕ್ಕೆ ಬಂದಿದೀವಿ. ಆನೆಗುಡ್ಡ ಅಂತಂದ್ರೆ ಮುರುಡೇಶ್ವರ ಎಲ್ಲ ಮುಗಿಸ್ಕೊಂಡು ನಾವೀಗ ಮಲ್ಪೆ ಬೀಚ್ ಬಂದಿದ್ದೀವಿ. ಮುರುಡೇಶ್ವರದಿಂದ ಮುಗಿಸ್ಕೊಂಡು ಇವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಡ್ರೆಸ್ ಚೇಂಜ್ ಮಾಡಬೇಕು. ಪೋಲಿ ಆಗಿದೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ.